ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಪೌರಾಯುಕ್ತಿಗೆ ಧಮಕಿ ಹಾಕಿದಂತ ರಾಜೀಗೌಡ ಕೊನೆಗೂ ಅರೆಸ್ಟ್ ಆಗಿದ್ದಾರೆ. ಪೌರಾಯುಕ್ತೆ ಅಮೃತಾಗೆ ಧಮಕಿ ಹಾಕಿದಂತ ರಾಜೀಗೌಡರನ್ನ ಅರೆಸ್ಟ್ ಮಾಡಲಾಗಿದೆ. 13 ದಿನಗಳ ಬಳಿಕ ಕೇರಳದಲ್ಲಿ ಬಲೆಗೆ ಬಿದ್ದಿದ್ದಾನೆ ಪುಡಾರಿ. ಶಿಡ್ಲಘಟ್ಟ ಠಾಣೆಗೆ ರಾಜೀಗೌಡರನ್ನ ಕರೆತರುತ್ತಿದ್ದಾರೆ ಪೊಲೀಸರು. ಶಿಡ್ಲಘಟ್ಟ ಪೊಲೀಸ್ ಠಾಣೆ ಬಳಿ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. 13 ದಿನಗಳಿಂದ ಕಣ್ಣಾಮುಚ್ಚಾಲೆ ಆಟವಾಡ್ತಾ ಇದ್ದಂತಹ ರಾಜೀಗೌಡನನ್ನ ಈಗ ವಶಕ್ಕೆ ಪಡೆಯಲಾಗಿದೆ. ಕೇರಳದ ಮಣಪುರಂನಲ್ಲಿ ಅಡ್ಡಾಡ್ತಾ ಇದ್ದಂತಹ ಪುಡಿ ರೌಡಿಯನ್ನ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಭೀಮಪ್ಪ ಪಾಟೀಲ್ ಇದ್ದಾರೆ. ಭೀಮಪ್ಪ, ನಾವು ಗಮನಿಸ್ತಾ ಇದ್ವಿ ರಾಜೀಗೌಡ 13 ದಿನಗಳಿಂದ ನಾಪತ್ತೆಯಾಗಿದೆ. ಇದೀಗ ಕೊನೆಗೂ ಲಾಕ್ ಮಾಡಲಾಗಿದೆ. ಎಷ್ಟು ಗಂಟೆಗೆ ಕರೆತರ್ತಾರೆ? ಏನು ಅಪ್ಡೇಟ್ ಲಭ್ಯ ಆಗ್ತಾ ಇದೆ? ಶಕುಂತಲೆ, ಸದ್ಯಕ್ಕೆ ಒಂದು ರಾಜೀಗೌಡ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೊಲೀಸರು ವಶದಲ್ಲಿದ್ದಾರೆ. ನಿನ್ನೆ ಸಂಜೆ ಕೇರಳದ ಮಣಪುರ ಬಳಿ ಏನು ವಶಕ್ಕೆ ಪಡಲಾಗಿತ್ತು. ಅಲ್ಲಿಂದ ರಾತ್ರಿ ಎಲ್ಲ ಜರ್ನಿ ಮಾಡಿ ಈಗ ಚಿಕ್ಕಬಳ್ಳಾಪುರ ಜಿಲ್ಲೆ ಕರೆ ತಂದ್ರೆ ರಾಜೀಗೌಡ ಬೆಂಬಲಿಗರು ಮತ್ತೊಂದು ಕಡೆ ಈಗಾಗಲೇ ಕಾರುಗಳಲ್ಲಿ ರಾಜೀಗೌಡನ ಹುಡುಕಾಡುವಂತಿರ್ಬೋದು ಮತ್ತು ಪೊಲೀಸರ SP ಮನೆ ಇರ್ಬೋದು, DC ಕಚೇರಿ ಸೇರಿದಂತೆ ಪೊಲೀಸ್ ಠಾಣೆ ಬಳಿ ಅಲ್ಲಲ್ಲಿ ರಾತ್ರಿ ಎಲ್ಲ ಸುಧಾಡಿದರೆ ಇದರಿಂದ ಮುಂಜಾಗ್ರತಾ ಕ್ರಮವಾಗಿ ಅಹಿತಕರ ಘಟನೆಗಳಾಗಬಾರ್ದು. ರಾಜೀಗೌಡನ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟದಲ್ಲಿ ಇರ್ತಕ್ಕಂಥ ಸಿವಿಲ್ ಅಂಡ್ JMFC ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ ಇವತ್ತು ಮಧ್ಯಾಹ್ನ. ಹಾಗಾಗಿ ಈಗ ತುಂಬ ನಿಗೂಢವಾಗಿ ರಾಜೀಗೌಡನನ್ನ ಚಿಕ್ಕಬಳ್ಳಾಪುರ ಪೊಲೀಸರ ವಶದಲ್ಲಿ ಇಡಲಾಗಿದೆ. ಒಂದು ವೇಳೆ ರಾಜೀಗೌಡ ಎಲ್ಲಿದ್ದಾರೆ ಅಂತ ಗೊತ್ತಾದರೆ ಅವರ ಬೆಂಬಲಿಗರು ಬಂದು ದಾಂಧಲೆ ಮಾಡುವಂಥದ್ದು ಅಥವಾ ಘೋಷಣೆಗೆ ಹೋಗುವಂಥದ್ದು ಅಥವಾ ಪೊಲೀಸರ ತನಿಖೆಗೆ ಅಡ್ಡಿಪಡಿಸುವಂಥ ಮುನ್ಸೂಚನೆಗಳಿರುವ ಕಾರಣ ಈಗ ಪೊಲೀಸರು ಈಗಾಗಲೇ ರಾಜೀಗೌಡನ ವಶದಲ್ಲಿ ಇಟ್ಕೊಂಡಿದ್ದಾರೆ. ಮತ್ತು ಎಲ್ಲಿದ್ದಾರೆ ಅಂತೇಳಿ ಬಹಿರಂಗಪಡಿಸಿಲ್ಲ. ಸ್ವತಃ ಚಿಕ್ಕಬಳ್ಳಾಪುರ SP ಅವರ ಸುಪರ್ದಿಯಲ್ಲಿ ಇದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ. ಮತ್ತೊಂದೆಡೆ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಈಗ ರಾಜೀಗೌಡ ಬಂಧನ ಹಿನ್ನೆಲೆಯಲ್ಲಿ ಅವ್ರ ಮೇಲೆ ಕಾನೂನು ಕ್ರಮಕ್ಕೆ ಒತ್ತಾಯ ಕೇಳಿ ಬಂದಿದೆ. ಶಕುಂತಲಾ, ಧನ್ಯವಾದ ಭೀಮಪ್ಪ, ತಮ್ಮೆಲ್ಲ ಡೀಟೇಲ್ಸ್ಗಾಗಿದೆ.